ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಔಟ್ಸೈಡ್ ಎಡ್ಜ್. ಹಾಯ್ ಸುಹಾಗ್. ಹಾಯ್ ಸುಮಂತ್, ಹಾಯ್ ವಿಶ್ವನಾಥ್. ಹಾಯ್ ಹಾಯ್ ಬ್ರೋ. ವಿಶ್ವ. ಹಾಯ್ ಹೇಗಿದ್ದೀರಾ? ಸಮಂತ್. ಹಾಯ್. ಮತ್ತೆ ಇವತ್ತೇನ್ ಹಾಯ್. ಸ್ಪೆಷಲ್ ಹೇಳಿ. ಇವತ್ತು ನಮ್ಮ ಆಪತ್ ಬಾಂಧವ AB ಡಿವಿಲಿಯರ್ಸ್ ಅವರ ಬಾಸ್ ಬರ್ತ್ಡೇ. ಬರ್ಡೇ. ಸೆಷನ್ ಸ್ಟಾರ್ಟ್ ಮಾಡಕ್ಕೂ ಬಾಸ್ ಮುಂಚೆ ಬರ್ತ್ಡೇ. ABD ಅವ್ರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಹ್ಯಾಪಿ ಹ್ಯಾಪಿ ಬರ್ಡೇ ಬರ್ತ್ಡೇ ಬಿ. ಬಾಸ್. ಫಸ್ಟು IPL WPL ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ಇವತ್ತು ಸೆಕೆಂಡ್ ಮ್ಯಾಚ್ ಇದೆ RCBದು. ಡಿಫೆಂಡಿಂಗ್ ಚಾಂಪಿಯನ್ಸ್ ಫಸ್ಟ್ ಮ್ಯಾಚ್ ಆ ತರ ಗೆದ್ದಿದ್ದಾರೆ. ಹೆಂಗನ್ಸ್ತಾ ಇದೆ? ಒಳ್ಳೆ ಫೀಲಿಂಗ್ ಬ್ರೋ. ಏನ್ ಚೆನ್ನಾಗ್ ಆಡಿದ್ರು, ರೀಚ್ ಆಗೋ ಅನ್ಬಿಲಿಯಬಲ್ ಸರಿ ಅನ್ಬಿಲಿಯಬಲ್ ಅಂತೂ ಮ್ಯಾಚ್ ಬ್ರೋ ಅದು. ಹ್ಮ್ ಆ 16 ತರ ಓವರ್ ಚೇಸೆ ಆದ್ರೂ ನೋಡಿಲ್ಲ. 16 ಓವರ್ಸ್ ತನಕನೂ ನಂಬಿಕೆ ಇರ್ಲಿಲ್ಲ, ಅಂದ್ರೆ ಚೇಸ್ ಮಾಡ್ಬೋದು ಅಂತ. ಹ್ಮ್. ಹೌದೌದು. ಫಸ್ಟ್ ಗಾರ್ಡ್ನರ್ ಓವರ್ ಅಲ್ಲೇ 2 ವಿಕೆಟ್ ಆ- ಬಿದ್ಮೇಲೆ ಓಪ್ಸ್ ಕಳ್ಕೊಂಡ್ಬಿಡ್ತು. ಅದು ಕೂಡ ನಾವ್ ಎಲ್ಲಿ ನಮ್ ಸರಿ ನಮ್ ಬಿದ್ಮೇಲೆ ಇಂಡಿಯನ್ ನಾನು ಮ್ಯಾಚ್ ಪ್ಲೇಯರ್ಸ್. ನೋಡೋದೇ ಬಿಟ್ಟಿದ್ದೆ. ಹ್ಮ್ ಹ್ಮ್. ನಮ್ ಇಂಡಿಯನ್ ಪ್ಲೇಯರ್ಸ್ ಚೇಸ್ ಮಾಡಿದ್ರೆ ಖುಷಿ ಆಗಿತ್ತು ನನಗೆ. ಹ್ಮ್ ಹ್ಮ್ ಇವಾಗ IPL ಅಲ್ಲಿ ಇಂಡಿಯನ್ ಪ್ಲೇಯರ್ಸ್ ಚೆನ್ನಾಗ್ ಆಡ್ತಿದ್ದಾರೆ. WPL ಅಲ್ಲೂ ಇಂಡಿಯನ್ ವುಮೆನ್ ಚೆನ್ನಾಗ್ ಆಡ್ಲಿ ಅನ್ನೋದೇ ಒಂದು ಉದ್ದೇಶ ಅಷ್ಟೇ. ಹ್ಮ್. ಹೌದು. ಹೌದು. ಮತ್ತೆ ಇವಾಗ ನಾಡಿದ್ದು 19th ಇಂದ ಸ್ಟಾರ್ಟ್ ಆಗ್ತದೆ ಚಾಂಪಿಯನ್ಸ್ ಟ್ರೋಫಿ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಇಬ್ರು? ಸ್ವಾಗ್. ಮಾಡರೇಟ್ ಆಗಿ ಎಕ್ಸೈಟ್ ಆಗಿದ್ದೀನಿ ಸುಮಂತ್, ಯಾಕಂದ್ರೆ ಮೇನ್ ಪ್ಲೇಯರ್ಸ್ ಯಾರ್ಯಾರು ಇದ್ರು ಅವರೆಲ್ಲ ಇಂಜುರಿಯಿಂದ ಆಚೆ ಇದ್ದಾರೆ. ಸ್ಟಾರ್ಕ್, ಹ್ಮ್ ಕಮಿನ್ಸ್, ಇಂಡಿಯನ್ ಪ್ಲೇಯರ್ಸ್ ಬೇಜಾರಿದೆ. ಯಾರ ಏನ್ ಮಾಡೋದು, ಚೆನ್ನಾಗಿ ನೋಡೋಣ ಹೇಗ್ ನಡೆಯುತ್ತೆ ಅಂತ. ವಿಶ್ವನಾಥ್, ನಿನ್ಗೆ ಎಷ್ಟು ಎಕ್ಸೈಟ್ ಆಗಿದ್ಯಾ? ಈ ವರ್ಷ ಅಷ್ಟು ಚಾಲೆಂಜಿಂಗ್ ಆಗಿರಲ್ಲ ಬ್ರೋ. ಸೌತ್ ಹ್ಮ್ ಆಫ್ರಿಕಾ ಕಡೆ ಪೇಸರ್ಸ್ ಇಲ್ಲ, ಆಸ್ಟ್ರೇಲಿಯಾದಲ್ಲಿ ಪೇಸರ್ಸ್ ಇಲ್ಲ. ಹ್ಮ್ ಇನ್ನು ನನಗೆ ಅಫ್ಘಾನಿಸ್ತಾನ್ ಟೀಮೇ ಎಲ್ರಿಗಿಂತ ಸ್ಟ್ರಾಂಗ್ ಅನ್ಸ್ತಿದೆ ನಾವ್ ಆದ್ಮೇಲೆ. ಅದು ಈ ಏಷ್ಯನ್ ಕಂಡೀಷನ್ ಅಲ್ಲಿ ಅವ್ರ ಟೀಮ್ ಸ್ಟ್ರಾಂಗೇ. ಹ್ಮ್. ಹೌದು. ಹ್ಮ್ ಶ್ರೀಲಂಕಾ ಹೆವಿ ಸ್ಟ್ರಾಂಗ್ ಅನ್ಸ್ತಾ ಇದೆ. ಮೊನ್ನೆ ಬೇರೆ ಆಸ್ಟ್ರೇಲಿಯನ್ ಡಿಫೀಟ್ ಮಾಡಿದ್ದಾರೆ, ವೈಟ್ ವಾಶ್ ಅದು ODI ಅಲ್ಲಿ. ಜೈಸೂರ್ಯ ಬಂದ್ಮೇಲೆ ಶ್ರೀಲಂಕಾ ಇಸ್ ಡಿಫ್ರೆಂಟ್ ಆ- ಟೀಮ್ ಅಷ್ಟೇ. ಹೆವಿ ಸೂಪರ್ ಆಗಿ ಆಡ್ತಾ ಇದ್ದಾರೆ. ಅಸಲಂಕಾ ಅವರು ಇವರು ಎಲ್ಲಾರು ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಇವಾಗ ನಮ್ಮ ಇಂಡಿಯನ್ ಸ್ಕ್ವಾಡ್ ಕಡೆ ಬರೋದಾದ್ರೆ, ಲಾಸ್ಟ್ ಮೂಮೆಂಟ್ ಚೇಂಜಸ್ ಅಂತ ಆಗಿದ್ದು ಜೈಸ್ವಾಲ್ ಆಚೆ ಹೋಗಿ ನಮ್ಗೆ ವರುಣ್ ಚಕ್ರವರ್ತಿ ಬಂದಿದ್ದಾರೆ. ಆಮೇಲೆ ಇವರು ಬೂಮ್ರಾ ಇಲ್ಲ ಅಂತ ಆದ್ಮೇಲೆ ಹರ್ಷಿತ್ ರಾಣಾ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸ್ವಾಗ್? ಇದೊಂದು ವರ್ಸ್ಟ್ ಕಾಲ್ ಅಂತಾನೆ ಹೇಳ್ಬೋದು. ಅಂತ ಎಕ್ಸ್ಪೀರಿಯನ್ಸ್ ಬೌಲರ್ ಸಿರಾಜ್ನ ಇಟ್ಕೊಂಡು ನಿನ್ನೆ ಮೊನ್ನೆ ಡೆಬ್ಯೂಟ್ ಮಾಡಿರೋ ಹರ್ಷಿತ್ ರಾಣಾನ ಹಾಕೊಂಡಿದ್ದಾರೆ. ಏನ್ ಇಂಪ್ಯಾಕ್ಟ್ ಇದೆ ಅಂತ ಗೊತ್ತಿಲ್ಲ. ಹ್ಮ್ ಆ ರೀಸನ್ ಅಂತೂ ಒಂಚೂರು ಇಷ್ಟ ಆಗಿಲ್ಲ. ಏನೋ ಓಲ್ಡರ್ ಬಾಲ್ ಅಲ್ಲಿ ಸಿರಾಜ್ ಇಂಪ್ಯಾಕ್ಟ್ ಆಗಿ ಇರಲ್ಲ ಅಂತ. ಹ್ಮ್ ನಂಬರ್ 1 ಬೌಲರ್ ಆಗಿದ್ದಾರೆ ರೀಸೆಂಟ್ ODI ಇಯರ್ಸ್ ಇಂದ. ಸಿರಾಜ್ ಅಂದ್ರೆ ಹೈಯೆಸ್ಟ್ ಮೇಡಿನ್ಸ್ ಅವ್ರದೇ ಇದೆ, ಹೈಯೆಸ್ಟ್ ವಿಕೆಟ್ ಟೇಕರ್ ಅವರೇ ODIs ಅಲ್ಲಿ. ಇಂಥ ಪ್ಲೇಯರ್ ನ ಕೂರಿಸಿ ಹರ್ಷಿತ್ ರಾಣಾ ಅಂತ ಇಮ್ಮೆಚೂರ್ ಡೆಬ್ಯೂಟೆಂಟ್ ಇಲ್ಲಾಂದ್ರೆ ರೀಸೆಂಟ್ ಇದನ್ನ ಆಡ್ಸೋದು ಹೆವಿ ರಿಸ್ಕಿ ಅಂತಾನೆ ಅನ್ಕೊಂತೀನಿ. ನಾನು ಇದನ್ನ ಆಮೇಲೆ ಹೇಳ್ಬೇಕಂತಿದ್ದೆ, ಬಟ್ ಇವಾಗ ಸಿರಾಜ್ ವಿಷಯ ಬಂದಿರೋದ್ರಿಂದ ಇವಾಗ ರೀಸೆಂಟ್ ಆಗಿ ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ನೋಡಿದ್ವಲ್ಲ, ಅಲ್ಲಿ ನಮ್ಗೆ ಹ್ಮ್. ಇಶ್ಯೂ ಆಗಿದೆ ಏನಂದ್ರೆ ಸಾಲ್ಟ್ ಡಕೆಟ್ ಪಾರ್ಟ್ನರ್ಶಿಪ್ ಸ್ಟಾರ್ಟಿಂಗ್ ಅಲ್ಲಿ 10 ಓವರ್ಸ್ ವಿಕೆಟೇ ಬೀಳ್ತಿರ್ಲಿಲ್ಲ. ಆ ಕೆಲಸ ಮಾಡ್ಕೊಡ್ತಿದ್ದು ಇಷ್ಟು ವರ್ಷದಿಂದ ನಮ್ಗೆ ಸಿರಾಜ್. ಬೂಮ್ರಾ ಇಲ್ದೇ ಇದ್ದಾಗ ಸೆಕೆಂಡ್ ಬೆಸ್ಟ್ ಬೌಲರ್ ಅಂದ್ರೆ ಸಿರಾಜೇ ಇನ್ ODIs. ಹೌದು. ಸೊ ಈ ತರ ಇರುವಾಗ ಅವ್ರು ಓಲ್ಡ್ ಬಾಲ್ ಅಲ್ಲಿ ಚೆನ್ನಾಗಿ ಮಾಡಲ್ಲ ಅಂತ ಒಂದೇ ಒಂದ್ ಕಾರಣಕ್ಕೆ ಪವರ್ ಪ್ಲೇ ಅಲ್ಲಿ ಬೆಸ್ಟ್ ಬೌಲರ್ ನ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನೀನೇನ್ ಹೇಳ್ತೇವೆ ವಿಶ್ವ? ಇಲ್ಲ ಬ್ರೋ, ಇದನ್ನ ಜಸ್ಟಿಫೈ ಮಾಡಕ್ಕೆ ಆಗಲ್ಲ. ಗೌತಮ್ ಗಂಭೀರ್ ಹ್ಮ್ ಯಾವತ್ತೇ ಇರ್ಲಿ, ಯಾವ್ದೇ ಮ್ಯಾಚ್ ಇರ್ಲಿ, ಯಾವ ಫಾರ್ಮ್ಯಾಟ್ ಇರ್ಲಿ, ಹರ್ಷಿತ್ ರಾಣಾ ಮೊಹಮ್ಮದ್ ಸಿರಾಜ್ ಮುಂದೆ ಹರ್ಷಿತ್ ರಾಣಾನ ತರಕ್ಕೆ ಆಗಲ್ಲ. ಹ್ಮ್ ಸುಮ್ನೆ ಅವರು ಏನಪ್ಪಾ KKR ಫೇವರ್ ಇಂದ ತಂದು ಆಡಿಸ್ತಿದ್ದಾರೆ ಅಷ್ಟೇ ರಾಣಾನ. ಮತ್ತೆ ಅಂತ ಏನಪ್ಪಾ ನಾವು ರಿಲೈ ಆಗಕ್ಕೂ ಆಗಲ್ಲ ಹರ್ಷಿತ್ ರಾಣಾ ಮೇಲೆ. ನಾವು ನೋಡಿದ್ವಿ, 1 ಓವರ್ಗೆ 24 ರನ್ ಹೊಡ್ಸ್ಕೊಂಡಿದ್ರು ಡಕೆಟ್ ಕೈಯಲ್ಲಿ. ಹ್ಮ್ ಸೊ ನನ್ಗಂತೂ ಓಕೆ, ಜಸ್ಟಿಫೈ ಮಾಡಕ್ಕೆ ಆಗಲ್ಲ ಹರ್ಷಿತ್ ರಾಣಾನ ಸಿರಾಜ್ ಬದಲು ಆಡ್ಸೋದು. ಸ್ವಲ್ಪ ಕ್ರಿಟಿಕಲ್ ಆಗಿರ್ಬೇಕಂದ್ರೆ ಗೌತಮ್ ಗಂಭೀರ್ ಮೇಲೆ, ಈ 11 ಇಲ್ಲ ಈ ಸ್ಕ್ವಾಡ್ ನೋಡ್ತಾ ಇದೀವಲ್ಲ, ಇದರಲ್ಲಿ ಶುಭ್ಮನ್ ಗಿಲ್ ಒಂದಾನೊಂದ್ ಕಾಲದಲ್ಲಿ KKR ಆಡಿದ್ರು. ಹೌದು. ಶ್ರೇಯಸ್ ಅಯ್ಯರ್ ಲಾಸ್ಟ್ ಇಯರ್ ತನಕ KKR ಅಲ್ಲಿ ಆಡ್ತಿದ್ರು. ಆಮೇಲೆ ಕುಲ್ದೀಪ್ ಯಾದವ್ ಕೂಡ ಒಂದ್ಸತಿ KKR ಆಡಿದ್ದಾರೆ. ವರುಣ್ ಚಕ್ರವರ್ತಿ ಆಡ್ತಾ ವರುಣ್ ಇದ್ದಾರೆ. ಚಕ್ರವರ್ತಿ ಇವಾಗ್ಲೂ ಆಡ್ತಿದ್ದಾರೆ. ಹರ್ಷಿತ್ ರಾಣಾ ಇವಾಗ್ಲೂ ಆಡ್ತಿದ್ದಾರೆ. ಸೊ ಇದ್ ನೋಡಿದ್ರೆ ಇಂಡಿಯನ್ ಸ್ಕ್ವಾಡ್ ಅನ್ಸ್ತಿದ್ಯಾ KKR ಸ್ಕ್ವಾಡ್ ಅನ್ಸ್ತಿದ್ಯಾ ಒಂದು ಅರ್ಥ ಆಗ್ತಿಲ್ಲ. ಅಷ್ಟಲ್ಲ ಬ್ರೋ, ಇವರು ಇದಾರಲ್ಲ ಸಪೋರ್ಟ್ ಸ್ಟಾಫ್, ಹಾ ಹಾ ಅವರು ಕೂಡ ಮಂಜುಳಾ ಅವರೇ. KKR ಇಂದಾನೆ ಅವರು ಹಾ KKR ಇಂದ ಬಂದಿರೋದು. ಸೊ ಇವಾಗ ಜೈಸ್ವಾಲ್ಗೆ ಒಂದೇ ಒಂದ್ ಚಾನ್ಸ್ ಕೊಟ್ರು, ಆ ಮ್ಯಾಚ್ ರನ್ ಹೊಡಿಲಿಲ್ಲ ಅಂತ. ಒಬ್ಬ ಬ್ಯಾಟ್ಸ್ಮನ್ ನ ಕೂರಿಸಿ ಬಾಲರ್ ತಗೊಂಡಿರೋದು, ಅದು ಸ್ಪಿನ್ನರ್. ಅದ್ರ ಬಗ್ಗೆ ಏನ್ ಹ್ಮ್. ಅನ್ಸ್ತಿದೆ ವಿಶ್ವ? ಇಲ್ಲ ಬ್ರೋ, ನನಗೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಏನು ತೊಂದ್ರೆ ಇಲ್ಲ. ಒನ್ ಹ್ಮ್ ಟೂ ತ್ರೀ ಫೋರ್ ಫೈವ್ ನಾನು ಯಾವತ್ ಬೇಕಾದ್ರೆ ಕಣ್ಣು ಮುಚ್ಕೊಂಡು ನಂಬ್ತೀನಿ. ಅವ್ರ 5 ಜನ
ಪ್ರೊವೈಡ್ ಮಾಡ್ತಾರೆ ಟೀಮ್ಗೆ ಅಂತ. ಹ್ಮ್ ನನ್ ಜೈಸ್ವಾಲ್ ಕೂರ್ಸಿರೋದು ಕೂಡ ಏನು ಬೇಜಾರಿಲ್ಲ. ಹ್ಮ್ ನನಗೆ ಬರೀ ಹರ್ಷಿತ್ ರಾಣಾ ಬಂದಿರೋದು ಮತ್ತೆ ಸಿರಾಜ್ನ ಡ್ರಾಪ್ ಮಾಡಿರೋದು ಒಂದೇ ಪ್ರಾಬ್ಲಮ್. ಇನ್ನೊಂದೇನಂದ್ರೆ ಇವಾಗ ಇವರು 5 ಜನ ಸ್ಪಿನ್ನರ್ಸ್ ಜೊತೆ ಹೋಗ್ತಾ ಇದಾರೆ. ಹ್ಮ್ ದುಬೈಯಲ್ಲಿ 5 ಜನ ಸ್ಪಿನ್ನರ್ಸ್ ಬೇಕಾಗ್ಬಹುದಾ? ಚಾನ್ಸೇ ಇಲ್ಲ. ಅದ್ರ ಬದಲು ಇವಾಗ ಒಂದ್ ಸ್ಪಿನ್ನರ್ ನ ಕೂರ್ಸಿ ಇವ್ರು ಸಿರಾಜ್ನ ತಗೊಂಡ್ಬಂದಿದ್ರೆ ಪೇಸರ್ಸ್ ಯಾರೋ ಒಬ್ರು ಇಂಜುರಿ ಆಗದೆ ಇರ್ಲಿ, ಆದ್ರೂ ಕೂಡ ಒಂದ್ ಬ್ಯಾಕಪ್ ಅಂತ ಇರೋದಾ? ಇವಾಗ ಇಲ್ಲಿರೋದ್ ಮೈನ್ ಹೌದು. 3 ಜನ ಬೌಲರ್ಸ್, ಶಮಿ, ಹರ್ಷದೀಪ್ ಮತ್ತೆ ಹರ್ಷಿತ್ ರಾಣಾ. ಹಾರ್ದಿಕ್ ಪಾಂಡ್ಯ ಆಸ್ ಫೋರ್ತ್ ಪೇಸ್ ಬೌಲರ್. ಈ ತರ ಇರುವಾಗ ಸಿರಾಜ್ನ ಅದು ಬ್ಯಾಕಪ್ ಆಗಿ ಏನಾಗುತ್ತೆ ಇಟ್ಕೊಳ್ಳೋ ಬದಲು ಇವರು 5 ಜನ ಸ್ಪಿನ್ನರ್ಸ್ ಜೊತೆ ಹೋಗ್ತಿದ್ದಾರೆ. ವಾಷಿಂಗ್ಟನ್ ಸುಂದರ್ಗಂತೂ ಆಡಕ್ ಜಾಗನೇ ಸಿಗಲ್ಲ ಅಲ್ಲಿ. ಹೌದು. ಸೊ ಇದು ಹೆಂಗಾಗತ್ತಂತ ನನ್ಗೂ ಒಂಚೂರು ಐಡಿಯಾ ಇಲ್ಲ, ನೋಡ್ಬೇಕು ನನಗೇನ್ ಹೆಂಗಾಗ್ತದೆ. ಅನ್ಸುತ್ತೆ ಅಂದ್ರೆ ಈ ವರುಣ್ ಚಕ್ರವರ್ತಿ ಅಂತ ಒಬ್ಬ T20 ಅಂತಾನೆ ಮಾಡಿರೋ ಸ್ಪೆಷಲಿಸ್ಟ್ ಬೌಲರ್ ನ ODI ಆಡ್ಸೋದು ಎಷ್ಟು ಹಾ, ಜಸ್ಟಿಫೈಡ್? ಅದು ಒನ್ ಮ್ಯಾಚ್ ಮತ್ತೆ ಡೆಬ್ಯೂ. ಬ್ಯಾಟಿಂಗ್ ಅಲ್ಲಿ ಏನ್ ಕಾಂಟ್ರಿಬ್ಯೂಷನ್ ಇರುತ್ತೆ? ಮೊನ್ನೆ ಒನ್ ವಾಷಿಂಗ್ಟನ್ ಮ್ಯಾಚ್ ಸುಂದರ್ ಡೆಬ್ಯೂ ಇದ್ದಾರೆ, ಮಾಡಿಸಿ ಅಕ್ಷರ್ ಇವಾಗ ಪಟೇಲ್ ಡೈರೆಕ್ಟ್ ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡಿಗೆ ತಗೊಂಡ್ ಹೋಗ್ತಾ ಇದಾರೆ. ಹೌದು, ಅಕ್ಷರ್ ಪಟೇಲ್ ಅಂತ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದಾರೆ. ಇವಾಗ ಹ್ಮ್ ವರುಣ್ ಚಕ್ರವರ್ತಿ ಅಂತವ್ರನ್ನೆಲ್ಲ ಆಡ್ಸ್ಬೇಕು ಅಂದ್ರೆ ಸ್ಯಾಕ್ರಿಫೈಸ್ ಆಗ್ಲೇ ಆಗುತ್ತೆ ಯಾರು ಅಕ್ಷರ್ ಒಬ್ರಿಗೆ. ಪಟೇಲ್, ಜಡೇಜಾ ಪ್ಲೇಯಿಂಗ್ 11 ಇದ್ದೇ ಇರ್ತಾರೆ. ಆ ತರ ಕನ್ಸಿಸ್ಟೆಂಟ್ ಆಗಿ ಅಕ್ಷರ್ ಪಟೇಲ್ ಈ ಕಡೆ ಬ್ಯಾಟಿಂಗ್ ಅಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಜಡೇಜಾ ಬೌಲಿಂಗ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಹ್ಮ್. ಇವರಿಬ್ರು ಮೇಲೆ ಸುಂದರ್ಗೆ ಜಾಗ ಇಲ್ಲ, ಇನ್ ವರುಣ್ ಚಕ್ರವರ್ತಿನ ಎಲ್ಲಿಂದ ಅಡ್ಜಸ್ಟ್ ಮಾಡ್ತಾರೆ ಇವ್ರು ಅಂತ. ಈ ಆಪ್ಷನ್ ಬೇಡವೇ ಬೇಡ ಆಗಿತ್ತು ವರುಣ್ ಚಕ್ರವರ್ತಿ ಅನ್ನೋನ್ನ. ಹ್ಮ್ ಬೇರೆ ಅದನ್ನೇ ಇನ್ನೊಬ್ಬ ಸೀಮ್ ನ ಆಸ್ ಅ ಬ್ಯಾಕಪ್ ಆಗಿ ಇಟ್ಕೊಂಡು ಹೋಗ್ಬೋದಿತ್ತು. 3 ಯಾಕಂದ್ರೆ ಜನ ಮೊಹಮ್ಮದ್ ಪೇಸರ್ಸ್ ಶಮಿ ಜೊತೆ ಅವ್ರು ಹೋಗೋ ಇವಾಗ ಬದಲು ಸಿರಾಜ್ನ ಕರ್ಕೊಂಡಿದ್ರೆ ಇಟ್ ವುಡ್ ಬಿ ಬೆಸ್ಟ್ ಚಾಯ್ಸ್. ಬೂಮ್ರಾನು ಇಲ್ಲ, ಇಲ್ದೇ ವರುಣ್ ಇದ್ದಾಗ. ಚಕ್ರವರ್ತಿನ ಆಸ್ ಅ ಬ್ಯಾಕಪ್ ತೆಗೆದಾಕಿ ಇನ್ನೊಬ್ಬ ಸೀಮ್ ಬೌಲರ್ ನ ಬ್ಯಾಕಪ್ ಆಗಿ ಇಟ್ಕೊಂಬೋದಿತ್ತು. ಯಾಕಂದ್ರೆ ಮೊಹಮ್ಮದ್ ಶಮಿ ಇವಾಗ ಇಂಜುರಿಯಿಂದ ಆಚೆ ಬರ್ತಿದ್ದಾರೆ. ಆ ಹ್ಮ್ ಫಾರ್ಮ್ ಕಾಣಿಸ್ತಾ ಇದೆ. ಇನ್ನ ಎಕನಾಮಿ ಜಾಸ್ತಿನೇ ಇದೆ ಅವ್ರಿಗೀಗ. ಅದೇನ್ ಇನ್ನೊಬ್ಬ ಯೋಚನೆ ಸೀಮರ್ ನ ಬ್ಯಾಕಪ್ ಇಟ್ಕೊಡಕ್ಕಾಗಿದ್ವಾ ಇವ್ರಿಗೆ? ಯೋಚನೆ ಮಾಡಿ ಈ ತರ ಸ್ಕ್ವಾಡ್ ಕರ್ಕೊಂಡು ಹೋಗ್ತಿದಾರೋ ನಿಜ ಅರ್ಥ ಆಗ್ತಾ ಇಲ್ಲ. ಈ ಸ್ಕ್ವಾಡ್ ನಿಜ. ನೋಡೇ ತುಂಬಾ ಜನಕ್ಕೆ ಎಕ್ಸೈಟ್ಮೆಂಟ್ ಕಮ್ಮಿ ಆಗೋಗಿದೆ. ಹ್ಮ್. ಹೌದು. ಬ್ಯಾಟಿಂಗ್ ಆರ್ಡರ್ ಟಾಪ್ ಆಫ್ ದ ಲೈನ್, ಏನು ಕಂಪ್ಲೇಂಟ್ಸ್ ಇಲ್ಲ. ಬೌಲಿಂಗ್ ಮತ್ತೆ ಹೆವಿ ವೀಕ್ ಇದೆ. ಹ್ಮ್ ಇಬ್ರು ಕೀ ಪ್ಲೇಯರ್ಸ್ ಬಿಟ್ರೆ ಯಾರು ಇಲ್ಲ ಬೌಲಿಂಗ್ ಮ್ಯಾನೇಜ್ ಮಾಡೋ ತರ. ಸೊ ಇವಾಗ ನಾವು ಪ್ಲೇಯಿಂಗ್ 11 ಬಗ್ಗೆ ನೋಡೋಣ. ಸೊ ವಿಶ್ವನಾಥ್, ನಿನ್ ಪ್ರಕಾರ ಯಾರೆಲ್ಲ ಗೆಲ್ತಾರೆ? ನನ್ ನಂದು ಆಲ್ಮೋಸ್ಟ್ ಎಲ್ಲ ಸೇಮ್. ಓಡಿಐಗೆ ಏನ್ ಆಡ್ತಿದ್ವಿ ಅದೇನೆ. ಇಂಗ್ಲೆಂಡ್ ಟೀಮ್ ಆಡ್ತಿದ್ರಾ ಲಾಸ್ಟ್ ನೀವು? ಓಡಿಐ ಆಡಿದ್ವಲ್ಲ, ಹಾ. ಅದೇ ಟೀಮ್. ಹ್ಮ್ ಸೊ ಆಗ ನಿಂಗೆ ನಂದು ಸೇಮ್ ಚೇಂಜ್, ಏನು ಚೇಂಜಸ್ ಇಲ್ಲ. ಸೇಮ್ ಇಂಗ್ಲೆಂಡ್ ಮೇಲೆ ಯಾವ ODI ಲಾಸ್ಟ್ ODI ಏನ್ ಟೀಮ್ ಇತ್ತೋ ಅದೇ ಟೀಮೇ ಬೆಸ್ಟ್. ಹ್ಮ್ ಒಂಚೂರು ಚೇಂಜಸ್ ಮಾಡಕ್ ಹೋಗ್ಬಾರ್ದು. ಬಟ್ ಇವಾಗ ಹರ್ಷಿತ್ ರಾಣಾ ಆಡಲ್ಲ ಅಂತ ಹೇಳ್ತಿದ್ದಾರೆ ಫಸ್ಟ್ ಮ್ಯಾಚ್ ಇಂದ. ಸೊ ಹರ್ಷದೀಪ್ ವಿಲ್ ಬಿ ಫಸ್ಟ್ ಚಾಯ್ಸ್ ಅಂತೆ. ಒಳ್ಳೆ ಆಪ್ಷನ್ ಅಂದ್ರೆ ಏನ್ ಟೀಮ್ ಕಡೆ ಹರ್ಷಿತ್ ರಾಣಾ? ಚಿತ್ರಣಕ್ಕಿಂತ ಒಳ್ಳೆ ಆಪ್ಷನ್ ಅಲ್ವಾ ಈ ಹರ್ಷದೀಪ್ ಆಡ್ಸೋದು. ಹರ್ಷದೀಪ್, ಶಮಿ ವಿತ್ ಹಾರ್ದಿಕ್ ಪಾಂಡ್ಯ as ಥರ್ಡ್ ಪೇಸರ್. ಪರವಾಗಿಲ್ಲ, ಇದು ಬ್ರೋ, ಓಕೆ ಇಶ್ ಆಗಿದೆ. ಹಾರ್ದಿಕ್ ಪಾಂಡ್ಯ 10 ಓವರ್ ಮಾಡಕ್ ಹೋದ್ರೆ ಒಂದ್ ಪಕ್ಕ ಇಂಜುರಿ ಮಾಡ್ಕೋತಾನೆ ಇಲ್ಲ ಒಂದ್ ಕಡೆ ಅವ್ನು. ಹ್ಮ್ ಈಗಲೇ ಈ ನಾವು ಚಾಂಪಿಯನ್ಸ್ ಓಡಿಐ ವರ್ಲ್ಡ್ ಕಪ್ ಅಲ್ಲೂ ನೋಡಿದ್ವಿ. ಇಂಜುರಿ ಇದೆ. ಹ್ಮ್ ರಿಷಬ್ ಪಂತ್ ಓಡಿಐ ವರ್ಲ್ಡ್ ಡೌಟ್ಫುಲ್ ಕಪ್ ಅಂತ, ಅಲ್ಲೂ. ನೀ ಇಂಜುರಿ ಹ್ಮ್ ಅಂತೆ ಅವನಿಗೆ. ಸೊ KL ರಾಹುಲ್ ಇಸ್ ಫಸ್ಟ್ ವಿಕೆಟ್ ಕೀಪರ್ ಬ್ರೋ. ಚಾಯ್ಸ್, ಅದನ್ನು ಹೇಳ್ಬಿಟ್ಟಿದ್ದಾರೆ. ಅದಕ್ಕೂ ಅಷ್ಟೇ, ಅದು ಓಕೆ. ಕ್ಲಾಸ್ನೆಲ್ಲ ಬಿಡಕ್ಕಾಗಲ್ಲ. ಇಲ್ಲ ಬ್ರೋ, ನಾವು ಹಾರ್ದಿಕ್ ಪಾಂಡ್ಯ ಬಿಟ್ಟು 3 ಪೇಸರ್ ಇಟ್ಕೊಳ್ಳೇಬೇಕು. ಹ್ಮ್ ಅವನಿಗೆ 10 ಓವರ್ ಹಾಕಪ್ಪ ಅಂದ್ರೆ ಒಂದ್ ಪಕ್ಕ ಎರಡನೇ ಮ್ಯಾಚ್ ಇಂದ ನಂಗೆ ಆ ನೋವು ಈ ನೋವು ಅಂತಾನೆ. ಅದನ್ನೇ ಹೇಳ್ತಿರೋದು. ಇವರು 3 ಜನ ಪೇಸರ್ಸ್ ಹೋಗೋ ಬದಲು 5 ಜನ ಸ್ಪಿನ್ನರ್ಸ್ ಬದಲು ಒಬ್ಬ ಪೇಸರ್ ಹೋಗಿದ್ರೆ ಬ್ಯಾಲೆನ್ಸ್ ಸ್ಕ್ವಾಡ್ ಆಗಿರೋದು ಇದು. ನಿಜ. ಸೊ ಇವಾಗ ಫಿಕ್ಸರ್ಸ್ ಕಡೆ ಹೋದ್ರೆ ನಮ್ದು ಫಸ್ಟ್ ಮ್ಯಾಚ್ ಇರೋದು ಬಾಂಗ್ಲಾದೇಶ್ ಮೇಲೆ. ದಟ್ ಈಸ್ 20th ಫೆಬ್ರವರಿ. ಹೌದು. ಈ ಮ್ಯಾಚು ಬಾಂಗ್ಲಾದೇಶ್ನು ಯಾರು ಅಂದ್ರೆ ಕಡೆಗಣಿಸಕ್ ಆಗಲ್ಲ. ಇಂಡಿಯಾ ಮೇಲಂತೂ ಚೆನ್ನಾಗೇ ಆಡಿದ್ದಾರೆ ಅವರು ಎಲ್ಲ ಸತಿ. ಟಫ್ ಫೈಟ್ ಕೊಟ್ಟಿದ್ದಾರೆ. ಜಾಸ್ತಿ ಗೆದ್ದಿಲ್ದೇ ಇರ್ಬೋದು, ಬಟ್ ಟಫ್ ಫೈಟ್ ಇದೆ. ಸೊ ಫಸ್ಟ್ ಮ್ಯಾಚ್ ಇಂಡಿಯಾಗೆ ಎಲ್ಲ ಏಷ್ಯನ್ ಪ್ಲೇಯರ್ಸ್ ಅಂತೂ ಹೆವಿ ಫೈಟ್ ಕೊಡ್ತಾರೆ. ನಾನ್ ಏಷ್ಯನ್ಸ್ ಅಂತೂ ಒಂದೊಂದ್ಸಲ ಕೊಡೋದೇ ಇಲ್ಲ. ಈ ಶ್ರೀಲಂಕಾ, ಅಫ್ಘಾನಿಸ್ತಾನ ಅಂತ ಟೀಮ್ಗಳೇ ಹೆವಿ ಟ್ರಬಲ್ ಮಾಡೋದು ಇಂಡಿಯಾ. ಆಮೇಲೆ ಈ ಚಾಂಪಿಯನ್ಸ್ ಟ್ರೋಫಿ ಹೆಂಗ್ ಡಿಸೈನ್ ಆಗಿದೆ ಅಂದ್ರೆ ಒಂದ್ ಮ್ಯಾಚ್ ಸೋಲಂಗಿಲ್ಲ, ಸೋತ್ರು ರನ್ ರೇಟ್ ಮೇಲೆ ಹೋಗ್ಬಿಡುತ್ತೆ ಅದು ಸೆಮಿಫೈನಲ್ ಕ್ವಾಲಿಫೈ ಆಗೋದು. ಸೊ ಎಲ್ಲಾ ಮ್ಯಾಚ್ ಗೆಲ್ಲೋದು ಈಸ್ ಇಂಪಾರ್ಟೆಂಟ್. ಸೆಕೆಂಡ್ ಮ್ಯಾಚು
ರೈವಲ್ರಿ ಪಾಕಿಸ್ತಾನ್ ಇಂಡಿಯಾ ಪಾಕಿಸ್ತಾನ್. ಪಾಕಿಸ್ತಾನ್. ಓಜಿ ರೈವಲ್ರಿ. ಹ್ಮ್ ಈ ಮ್ಯಾಚ್ಗೆ ಎಲ್ರು ಕಾಯ್ತಾ ಇದಾರೆ. ಅವತ್ ಇನ್ನೊಂದ್ ಏನ್ ಗೊತ್ತಾ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ದಿನ WPL ಮ್ಯಾಚ್ ಇಟ್ಟಿಲ್ಲ ಅವರು. ಓ ಗೊತ್ತು ಅವ್ರಿಗೆ ವಾವ್. ವ್ಯೂವರ್ಶಿಪ್ ಎಲ್ಲಿ ಹೋಗುತ್ತೆ ಅಂತ. ಬೇರೆ ಎಲ್ಲಾ ದಿನ WPL ಮ್ಯಾಚ್ ಇದೆ, ಎಲ್ಲಾ ಮ್ಯಾಚ್ ಇರುವಾಗ. ಇಂಡಿಯಾ ಪಾಕಿಸ್ತಾನ್ ಹ್ಮ್ ಇವಾಗಿಲ್ಲ. ವಾವ್. ನೆಕ್ಸ್ಟ್ ಮ್ಯಾಚು ನ್ಯೂಜಿಲ್ಯಾಂಡ್ ಮೇಲೆ. ಇವರಂತೂ ಇವಾಗ ಫುಲ್ ಟಫ್ ಕಾಂಪಿಟೇಟರ್ ಆಗೋಗಿದ್ದಾರೆ. ಅಂತ ಪಾಕಿಸ್ತಾನ್ ಬೌಲಿಂಗ್ ಲೈನ್ ಅಪ್ ನೇ ಆರಾಮಾಗಿ ಹೊಡೆದಾಕಿದ್ದಾರೆ ಅಂದ್ರೆ ಹ್ಮ್ ಒಳ್ಳೆ ಟೀಮ್ ಅದು. ಫೀಲ್ಡಿಂಗ್ ಅಲ್ಲೂ ನಂಬರ್ 1, ಬ್ಯಾಟಿಂಗ್ ಓಕೆ, ಸ್ಯಾಂಟ್ನರ್ ಬಾಲಿಂಗ್ ಬೌಲಿಂಗ್ ಸ್ವಲ್ಪ ನೋಡ್ತಿದ್ದೆ ಟ್ರೈ ಸೀರೀಸ್ ಅಲ್ಲಿ, ಏನ್ ಅವರು ಸಖತ್ತಾಗಿ ಹಾಕಿದ್ದಾರೆ. ನ್ಯೂಜಿಲೆಂಡ್ ಅವರ ಪೇಸ್ ಅಟ್ಯಾಕ್ ಸ್ವಲ್ಪ ಹೆವಿ ಇನ್ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲರೂ ಹೊಸೊಬ್ರು, ಟಫಿ ಅವರು ಇವರು ಎಲ್ಲ ಹೊಸೊಬ್ರು ಇದ್ದಾರೆ. ಹ್ಮ್ ಅವ್ರ ಮೇಲೆ ಸ್ವಲ್ಪ ಪ್ರೆಷರ್ ಹಾಕಿದ್ರು ಕ್ಯಾಪಿಟಲೈಸ್ ಮಾಡ್ಬೋದು ಇಂಡಿಯಾ. ಆಮೇಲೆ ಫಸ್ಟ್ ಮ್ಯಾಚ್ ಒಂದು ಥರ್ಸ್ಡೇ ಇದೆ, ಇನ್ 2 ಮ್ಯಾಚ್ನು ಸಂಡೇನೇ ಇಟ್ಟಿದ್ದಾರೆ ಇಂಡಿಯಾದು. ಒಳ್ಳೆ ಎಲ್ಲಾರು ನೋಡ್ಲಿ ಪಾಪ. ಅವ್ರಿಗೂ ಗೊತ್ತಾಗಿದೆ ಜಾಸ್ತಿ ವ್ಯೂವರ್ಶಿಪ್ ಯಾವ ಮ್ಯಾಚಿಗೆ ಬರುತ್ತೆ ಅಂತ. ಹ್ಮ್ ಈ 3-3 ಗೆದ್ರೆ ಡೈರೆಕ್ಟ್ ಸೆಮಿಫೈನಲ್ ಸ್ಪಾಟ್ ಫಿಕ್ಸ್. ಗಿಲ್ಲಿ ಸೊ ಗಿಲ್ಲಿ 3-3 ಗೆಲ್ಲೇ- ಗೆಲ್ಲೇಬೇಕು. ಒಂದ್ ಸೋತ್ರು ಕೂಡ ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತಾ? ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಇವಾಗ ನೆಕ್ಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ ವಿಶ್ವನಾಥ್, ಯಾರು ಜಾಸ್ತಿ ರನ್ಸ್ ಹೊಡಿಬೋದು? ನನ್ ಪ್ರಕಾರ ಶುಭ್ಮನ್ ಗಿಲ್ ಅನ್ಸುತ್ತೆ. ಹ್ಮ್ ಯಾ ಅದು ಏನ್ ಅನ್ಸುತ್ತೆ ಅಂದ್ರೆ, ಓಕೆ ಅವ್ನು ಸುಮ್ನೆ ಮೊನ್ನೆ ರನ್ ನೋಡ್ಬಿಟ್ಟ ಅಂತ ಅಂತಿದೀನಿ ಅನ್ಸುತ್ತೆ. ಹ್ಮ್ ಆದ್ರೆ ಅವನು ವರ್ಲ್ಡ್ ಕಪ್ ಮುಂಚೆ ಏಷ್ಯಾ ಕಪ್ ಅಲ್ಲೂ ಲೀಡಿಂಗ್ ರನ್ ಸ್ಕೋರರು. ವರ್ಲ್ಡ್ ಕಪ್ ಅಲ್ಲಿ ಅವನ್ಗೆ ಜ್ವರ ಬಂದಿರ್ಲಿಲ್ಲ ಅಂದ್ರೆ ಅದ್ರಲ್ಲೂ ಏನ್ ಚೆನ್ನಾಗ್ ಆಡ್ತಿದ್ದ ಅನ್ಸುತ್ತೆ. ಹ್ಮ್ ಅದ್ ಬಿಟ್ರೆ ಈಗ ರೀಸೆಂಟ್ ODI ಸೀರೀಸ್ ಅಲ್ಲೂ ಅವನೇ ಟಾಪ್ ರನ್ ಸ್ಕೋರರು, ಮತ್ತೆ ಸೂಪರ್ ಫಾರ್ಮ್ ಅಲ್ಲಿ ಇದ್ದಾನೆ. ಹ್ಮ್ ಸೊ ಶುಭ್ಮನ್ ಗಿಲ್ ಅಂತ ಹೇಳ್ತೀನಿ ನಾನು. ರೋಹಿತ್ ಶರ್ಮಾ ಕೂಡ ಏನಪ್ಪಾ ಹೆಚ್ಚು ಕಮ್ಮಿ ಅವನಷ್ಟೇ ರನ್ಸ್ ಹೊಡಿಬೋದು. ರೋಹಿತ್ ಮತ್ತೆ ಗಿಲ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಹೋದ್ರೆ ಎಲ್ಲಾ ಮ್ಯಾಚ್. ಸೊ ನಿಂಗೆ ಹೇಳಕ್ ಕಷ್ಟ ಆಗುತ್ತೆ. ಆದ್ರೆ ನನ್ಗೂ ಯಾಕೋ ಈ ಸಲ ವಿರಾಟ್ ಕೊಹ್ಲಿ ಅಂತ ಮನ್ಸಲ್ಲಿ ಹೇಳ್ತಾ ಇದ್ದಾರೆ, ಫಾರ್ಮ್ ನೋಡಿದ್ರೆ ಗಿಲ್ಲೆ ಅನ್ಸ್ತಾ ಇದೆ ನನಗೆ. ನನ್ಗೂ ಫಸ್ಟ್ ಗಿಲ್ ಅನ್ಸ್ತಾ ಇದೆ, ಆಮೇಲೆ ವಿರಾಟ್ ಕೊಹ್ಲಿ. ನನ್ಗೆ ನನ್ಗೂ ಈ ಚಾಂಪಿಯನ್ಸ್ ಟ್ರೋಫಿ ಯಾಕೋ ರೋಹಿತ್ ಶರ್ಮಾ ಫ್ಲಾಪ್ ಆಗ್ತಾರೆ ಅಂತಾನೆ ಅನ್ಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ನನ್ಗೂ ಗಿಲ್ಲೇ ಅನ್ಸ್ತಾ ಇರೋದು. ಯಾಕಂದ್ರೆ ಅವರು ಕನ್ಸಿಸ್ಟೆಂಟ್ ಆಗಿ ಆಡ್ಕೊಂಡ್ ಬರ್ತಾ ಇದಾರೆ. ಎಲ್ಲಾ ಮ್ಯಾಚ್ 50+ ರನ್ಸ್ ಸ್ಕೋರ್ ಮಾಡಿ. ಗುಡ್ ಓವರ್ಸೀಸ್ ಯಾವ ಬ್ಯಾಟರ್ ಅನ್ಸ್ತಾ ಇದ್ದಾರೆ ನಿಮ್ಮಿಬ್ಬರಿಗೆ? ಓವರ್ಸಿಲಿ ಓವರ್ಸೀಸ್ ಯಾವ ಬ್ಯಾಟರ್ ಹೈಯೆಸ್ಟ್ ರನ್ ಸ್ಕೋರರ್ ಆಗ್ಬೋದು ಗಿಲ್ ಕಾಂಪಿಟೇಷನ್ ಕೊಡೋಕೆ? ಓವರ್ಸಿಯಲ್ಲಿ ಅದು ಯಾರಾದ್ರೂ ಲೈಕ್ ಏಷ್ಯಾ ಕಂಟ್ರಿಲೇ ಯಾರಾದ್ರೂ ಹೊಡಿಬೋದು. ನನಗೆ ಸೌತ್ ಆಫ್ರಿಕಾಲ್ ಒಬ್ಬ ಪ್ಲೇಯರ್ ಇದ್ದಾನೆ ಅನ್ಸುತ್ತೆ. ಇವಾಗ ಹಾಕಿದಾರೋ ಸ್ಕ್ವಾಡ್ ಅಲ್ಲಿ ಇದ್ದಾನೋ ಇಲ್ವೋ ಗೊತ್ತಿಲ್ಲ, ರಯನ್ ರಿಕಲ್ಟನ್ ಅಂತ. ಡಿಟ್ಟೋ ಕ್ವಿಂಟನ್ ಡಿಕಾಕ್ ತರಾನೇ ಆಡ್ತಾರೆ. ಅವರು ಹೆವಿ ಫಾರ್ಮ್ ಅಲ್ಲಿ ಇದಾರೆ ಇತ್ತೀಚೆಗೆ. ಅವ್ರಿದ್ರೆ ಅವರು ಚಾನ್ಸ್ ಟಫ್ ಫೈಟ್ ಕೊಟ್ಟೆ ಕೊಡ್ತಾರೆ. ಯಾರಿಗ್ ಗೊತ್ತು, ಕ್ಲಾಸ್ ಅಂಡ್ ಲೋವರ್ ಡೌನ್ ದಿ ಆರ್ಡರ್ ಬಂದೇ ಜಾಸ್ತಿ ಹೊಡಿಬೋದು. ಆ ದೇವ್ರು ಬೇರೆ ಇದ್ದಾನಲ್ವಾ ಇನ್ನು. ಅಯ್ಯೋ, ನನ್ಗೆ ಯಾಕೋ ಹೆಡ್ಡು ಅಷ್ಟ ಆಡಲ್ಲ ಅನ್ಸ್ತಾ ಇದೆ ಈ ಸತಿ. ಯಾಕಂದ್ರೆ ಆಡಿದ್ರು ಅವ್ನು ಒಬ್ನೇ ಆಡ್ಬೇಕು ಟೀಮ್ ಅಲ್ಲಿ. ಯಾಕಂದ್ರೆ ಅವ್ರ ಟೀಮೇ ಮಾರಲ್ಲಿ ಡೌನ್ ಇರುತ್ತೆ ಇವಾಗ. ಹ್ಮ್ ಆ ಹೆಡ್ ಫಾರ್ಮ್ ಬರೀ ಇಂಡಿಯಾ ಇದ್ದಾಗ ಮಾತ್ರ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದಿದ್ದಾರೆ. ಈಗ ರೀಸೆಂಟ್ ಫಾರ್ಮ್ ಅಲ್ಲಿ ನೋಡಿದ್ರೆ ಶ್ರೀಲಂಕಾ ಅವ್ರ ಮೇಲೆಲ್ಲ ಆವರೇಜ್ 20 ಇದೆ. ಅದ್ ಏನ್ ಇಂಡಿಯಾ ತಪ್ಪಿದ್ಯೋ ಇಲ್ಲಾಂದ್ರೆ ಎಲ್ಲ ರೀಡ್ ಮಾಡ್ಬಿಟ್ರೋ ಏನೋ ಅಂತ ಗೊತ್ತಿಲ್ಲ. ಆದ್ರೆ ನನ್ಗೂ ಯಾಕೋ ಹೆಡ್ ಈ ಸಲ ಫಾರ್ಮ್ ಇರೋ ಡೌಟ್ ಅನ್ಸ್ತಾ ಇದೆ. ಸೊ ಕಪ್ ಯಾರು ಹೊಡಿಬೋದು? ಇಂಡಿಯಾ. ವಿಶ್ವನಾಥ್ ಹೇಳಿ. ಇಂಡಿಯಾ 100. ಸುಮಂತ್? ನನ್ಗಂತೂ ಮನ್ಸಿಂದಾನು ಇಂಡಿಯಾ ಅನ್ಸುತ್ತೆ. ಮತ್ತೆ ಅಷ್ಟು ಎಬಿಲಿಟಿ ಇದೆ ಈ ಸಲ ಗೆಲ್ಲಕ್ಕೆ ನಮ್ಗೆ. ಆಸ್ಟ್ರೇಲಿಯಾ ಅಡ್ಡ ಬರಲ್ಲ ನಮ್ ಕಡೆ. ನಾನ್ ಹೇಳಲಾ, ಹ್ಮ್ ಈ ತರ ಒಂದ್ ಪಿಕ್ ರೀಕ್ರಿಯೇಟ್ ಆಗುತ್ತೆ. ವಾವ್. ಸೇಮ್ ನಂಗೆ ಈ ಸಲ ಇಂಡಿಯಾ ಇಲ್ಲ ಅಂದ್ರೆ ಸೌತ್ ಆಫ್ರಿಕಾ ಅನ್ಸ್ತಾ ಇದೆ. ಸೌತ್ ಆಫ್ರಿಕಾ ಒಂದಾರು ಗೆಲ್ಲೇಬೇಕು. ಆಕಾಶ್ ಚೋಪ್ರಾ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡಿದ್ರ? ಇಲ್ಲ, ಏನಾಗಿದೆ? ಇಟ್ ವಿಲ್ ಬಿ ಅ ಲಾಸ್ಟ್ ICC ಈವೆಂಟ್ ಫಾರ್ ರೋಹಿತ್, ಕೊಹ್ಲಿ ಅಂಡ್ ಜಡೇಜಾ ಅಂತ. ನಿಜ ಅನ್ಸ್ತಾ ಇದೆ ನನ್ಗೂನು. ಕುಡ್ ಬಿ ಅಂತ ಹೇಳಿರೋದು. ಇಲ್ಲ ಬ್ರೋ, ಚಾಂಪಿಯನ್ಸ್ ಟ್ರೋಫಿ ಮೇ ಬಿ ಲಾಸ್ಟ್ ಅನ್ಸುತ್ತೆ ಇದು. ನನ್ ಪ್ರಕಾರ ಗೆದ್ರೆ ಪ್ರಾಬಬ್ಲಿ ಲಾಸ್ಟ್ ಆಗ್ಬೋದು. T20 ವರ್ಲ್ಡ್ ಕಪ್ ಕೊಹ್ಲಿ ವರ್ಲ್ಡ್ ಕಪ್ ಲಾಸ್ಟ್ ಅನ್ಸ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿ ಮೇ ಬಿ ಇದೇ ಲಾಸ್ಟ್ ಅನ್ಕೊಂತೀನಿ. ಯಾಕಂದ್ರೆ ಈಗ ನೋಡ್ತಾ ಚಾಂಪಿಯನ್ಸ್ ಟ್ರೋಫಿ ಇದೆ ಲಾಸ್ಟ್. ಹ್ಮ್ ನೆಕ್ಸ್ಟ್ 2029 ಅಲ್ವಾ ಬರೋದು?
ಹಾ ವರ್ಲ್ಡ್ ಕಪ್ ಅವಾಗ ಅದೇ ಲಾಸ್ಟ್ ಅನ್ಕೊಂತೀನಿ. ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿ 29 ಅಲ್ಲಿ ತಾನೆ. ಅದು ಮೇ ಬಿ ಹೇಳಕ್ಕಾಗಲ್ಲ, ಅದ್ರ ಮಧ್ಯೆ ಇದು T20 ಚಾಂಪಿಯನ್ಸ್ ಟ್ರೋಫಿ ಇದ್ರೂ ಇರ್ಬೋದು 2026 ವರ್ಲ್ಡ್ ಕಪ್ ಆದ್ಮೇಲೆ. ನಾವು ಫ್ಲಟರ್ ಮಾಡ್ತಾ ಇರ್ತಾರೆ ಅದನ್ನ. ಓಕೆ ಓಕೆ. ಇವಾಗ ODI ಆಗ್ತಿದೆ, ನೆಕ್ಸ್ಟ್ T20 ಇರ್ಬೋದು. ಓಕೆ. ಸೊ 3 ಜನಕ್ಕೂ ಇಂಡಿಯಾ ಗೆಲ್ಬೇಕಂತ ಇದೆ. ಇನ್ನೇನ್ 2 days ಅಲ್ಲಿ ಸ್ಟಾರ್ಟ್ ಫೈನಲ್ಸ್ ಆಗ್ತಾ ಇದೆ. ಫೈನಲ್ಸ್ ಯಾರು ಆಡ್ಬೋದು? ಫೈನಲ್ಸು ಯಾಕೋ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಅವ್ರ ಅಫ್ಘಾನಿಸ್ತಾನ್ ಇರ್ಬೋದು ಅಪೋನೆಂಟ್ ಆಗಿ. ನಿಮ್ಗೆ ಸರ್? ನನಗೂ ಸೌತ್ ಆಫ್ರಿಕಾ ಇಂಡಿಯಾ ಅನಿಸ್ತಾ ಇದೆ. ನಾನು ಹೇಳಿದ್ದು ಇಂಡಿಯಾಗ ಆಪೋಸಿಟ್ ನನ್ಗೂ ಆಗಿ ಸೌತ್ ಆಫ್ರಿಕಾ ಅಫ್ಘಾನಿಸ್ತಾನ್ ಅವ್ರ ಅಫ್ಘಾನಿಸ್ತಾನ್ ಇಂಡಿಯಾ ಇರ್ಬೋದು. ಇಲ್ಲ ಸೌತ್ ಆಫ್ರಿಕಾ. ನನಗೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಫೈನಲ್ ಅಲ್ಲಿ ಇರ್ತಾರೆ. ಅದೇ ವಿಶ್ವನಾಥ್ ನಿಂಗೆ? ಇಂಡಿಯಾ ಅಫ್ಘಾನಿಸ್ತಾನ್ ನಂಗೆ ಅನ್ಸುತ್ತೆ. ಇಂಡಿಯಾ ಅಫ್ಘಾನಿಸ್ತಾನ್ ಹೆವಿ ಬೋಲ್ಡ್ ಕಾಲ್ ಅಪ್ಪ. ಸೆಮಿಫೈನಲ್ಸ್ ಪ್ರಿಡಿಕ್ಟ್ ಮಾಡಿ. ಚೆನ್ನಾಗಿರುತ್ತೆ. ಸೆಮಿಫೈನಲ್ಸ್ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ. ನ್ಯೂಜಿಲೆಂಡ್ ಇಂಡಿಯಾ ಪಾಕಿಸ್ತಾನ್. ಇಂಡಿಯಾ ಪಾಕಿಸ್ತಾನ್ ಸೆಮಿಫೈನಲ್ ಬರಲ್ಲ ಅಂದ್ರೆ ಈ ಗ್ರೂಪ್ ಅಲ್ಲಿ ಹೇಳ್ತಾ ಇರೋದು. ಬರುತ್ತೆ ಬರುತ್ತೆ. ಬಟ್ ಆಪೋಸಿಟ್ ಆಗಿ ಆಡಲ್ಲ, ನಮ್ ಟೀಮ್ ಅಲ್ಲಿ ಇಂಡಿಯಾ ಪಾಕಿಸ್ತಾನ್. ಆಪೋಸಿಟ್ ಗ್ರೂಪ್ ಅವ್ರ ಜೊತೆ ಆಡ್ಬೇಕು. ಹೌದು. ಫೈನಲ್ ಆಡಕ್ ಆಗಲ್ಲ. ಸೊ ಆ ಗ್ರೂಪ್ ಅಲ್ಲಿ ನಿನಗೆ? ಇಂಗ್ಲೆಂಡ್ ಕ್ವಾಲಿಫೈ ಆಗುತ್ತೆ ಅನ್ಸ್ತಿದ್ಯಾ? ಮೇ ಬಿ 70%. ನನ್ಗೆ ಯಾಕೋ ಡೌಟ್ ಅನ್ಸ್ತಾ ಇದೆ, ಯಾಕಂದ್ರೆ ಸೌತ್ ಆಫ್ರಿಕಾ ಇದೆ, ಅಫ್ಘಾನಿಸ್ತಾನ್ ಇದೆ ಅಲ್ಲ ಅಲ್ಲೇ. ಮತ್ತೆ ಇಂಗ್ಲೆಂಡ್ ಮಿಡಲ್ ಆರ್ಡರ್ ಒಂಚೂರು ಫಾರ್ಮ್ ಅಲ್ಲೇ ಇಲ್ಲ. ಬ್ಯಾಂಟನ್, ಬ್ರುಕ್, ಅವ್ರಿಗೊಂದು ಏನ್ ಸಪೋರ್ಟ್ ಮಾಡ್ಬೋದು ಅಂದ್ರೆ ಅವ್ರು ಆಡ್ತಿರೋದೆಲ್ಲ ಪಾಕಿಸ್ತಾನಲ್ಲಿ. ಅವ್ರಿಗೆ ಹೆವಿ ಅಡ್ವಾಂಟೇಜ್ ಇದೆ. ಅಲ್ಲಿ ಹಿಂಗ್ ಹೊಡೆದ್ರೆ 6, ಹಿಂಗ್ ಹೊಡೆದ್ರೆ 4 ಹೋಗುತ್ತೆ. ಅದು ಪಿಚ್ ಅಲ್ಲ, ಅದು ಏನು ಕಾಂಕ್ರೀಟ್ ನೈಸ್ ರೋಡ್. ರೋಡ್ ಅದು. ರೋಡ್. ಆಮೇಲೆ ಇನ್ನೊಂದು ಪೋಸ್ಟ್ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಇದನ್ನ ಚಾಂಪಿಯನ್ಸ್ ಟ್ರೋಫಿ ಲೈಟ್ ಅಪ್ ಮಾಡಕ್ಕೆ ಇದು ಆರ್ಮ್ಡ್ ಏರ್ ಫೋರ್ಸ್ ಯೂಸ್ ಮಾಡ್ತಿದಾರಂತೆ. ಮಾಮೂಲಿ ಒಂದು ಗ್ರೌಂಡ್ ರೆಡಿ ಮಾಡಕ್ ಆಗಲ್ಲ ಇವ್ರಿಗೆ, ಇದನ್ನೆಲ್ಲ ಬೇಕಾ? ಅದಕ್ಕೆ ಬೇರೆ ಎಲ್ಲಾ ಟೀಮು ಭಯ ಪಡ್ತಿರ್ತಾರೆ, ಇಂಡಿಯಾ ಮಾತ್ರ ಆರಾಮಾಗಿ ಖುಷಿಯಾಗಿರ್ತಾರೆ, ಯಾಕಂದ್ರೆ ಪಾಕಿಸ್ತಾನ್ಗೆ ಹೋಗಿರಲ್ವಲ್ಲ. ಯಾವ ಟೈಮಲ್ಲಿ ಯಾವ ಬಾಂಬ್ ತಂದು ಬ್ಲಾಸ್ಟ್ ಮಾಡ್ತಾರೋ ಅಂತ. ಫೈಟರ್ ಜೆಟ್ ತಗೊಂಬಂದು ಇವ್ರು ಲೈಟ್ ಅಪ್ ಮಾಡ್ತೀವಿ ಅಂತಾರೋ ಬರ್ನೇ ಮಾಡ್ತಾರೋ ಗೊತ್ತಿಲ್ಲ. ಕಷ್ಟ ಒಂದ್ 10 ಬಲ್ಬ್ ಹಾಕಕ್ ಕೇಳ್ಬೇಕು ಆ ಸ್ಟೇಡಿಯಂಗೆ. ಪಾಪ ನಮ್ಮ ಕನ್ನಡಿಗ ರಚಿನ್ ರವೀಂದ್ರ ಹಣೆ ಫೋರ್ಹೆಡ್ ಬೇರೆ ಹೊಡೆದಾಕೊಂಡಿದ್ದಾರೆ ಆ ಲೈಟಿಂಗ್ ಅಲ್ಲಿ. ಇವರು ಏರ್ ಫೋರ್ಸ್ ಎಲ್ಲ ತರಿಸ್ತಾರೆ. ಒಳ್ಳೆ ಜೋಕು. ಇನ್ನು 2 ದಿನದಲ್ಲಿ ಸ್ಟಾರ್ಟ್ ಆಗ್ತಿದೆ, ಕಾದ್ ನೋಡೋಣ ಯಾರು ಜಾಸ್ತಿ ರನ್ ಹೊಡಿತಾರೆ, ಯಾವ ಟೀಮ್ ಫೈನಲ್ಸ್ ಹೋಗುತ್ತೆ, ಯಾರು ಗೆಲ್ತಾರೆ ಅಂತ. ಅದಾದ್ಮೇಲೆ IPL ಇದ್ದಿದ್ದೆ, ಅದ್ರ ಬಗ್ಗೆ ವಿಡಿಯೋಸ್ ಜಾಸ್ತಿ ಬರ್ತಾ ಇರುತ್ತೆ ಇನ್ಮೇಲೆ. ಆದ್ರೆ WPL ಮೇಲೂ ವಿಡಿಯೋ ಮಾಡಕ್ ಟ್ರೈ ಮಾಡೋಣ. ಇವತ್ತು ಇಟ್ಸ್ ಅಗೇನ್ಸ್ಟ್ UP ಅಲ್ಲ, ಡೆಲ್ಲಿ ಅನ್ಕೊಂತೀನಿ. ಡೆಲ್ಲಿ ನೆನ್ನೆ UP ಆಡಿರೋದು. ಸೇಮ್ ವಡೋದರಾ ಸ್ಟೇಡಿಯಂ, ಚೇಸಿಂಗ್ ಅವ್ರಿಗೆ ಪ್ಲಸ್. ಡೆಲ್ಲಿ ಮತ್ತೆ ಮುಂಬೈ ಮ್ಯಾಚ್ ಸಾಕಾಗಿತ್ತಪ್ಪ. ಅದು ಫಿಕ್ಸಿಂಗ್ ಸ್ವಲ್ಪ ಲಾಸ್ಟ್ ಬಾಲ್ ಅಂದ್ರೆ ಅವರು ಎಡ್ಜ್ ಆಗಿರೋದು ಒಂದು 4 ಹೋಯ್ತು, ಅಲ್ಲೇ ಮ್ಯಾಚ್ ಟರ್ನ್ ಆಗಿದ್ದು. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಅವರು 19 ಓವರ್ಸ್ಗೆ ಆಲ್ ಔಟ್ ಆದ್ರಲ್ಲ, 20 ಓವರ್ಸ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ರು, ಗೆದ್ಬಿಟ್ಟಿರೋರು ಮುಂಬೈ ಅವರು. ಮತ್ತೆ ಅವರು ಶಿಫಾಲಿ ವರ್ಮಾ ಅಂತ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ರು, 5 ಓವರ್ಗೆ 60 ಹತ್ರ. ಸುಮ್ನೆ ಇಷ್ಟೊಂದು ರಿಸ್ಕ್ ತಗೊಂಡ್ ಬರೋದು ಚಾನ್ಸ್ ಇರಲಿಲ್ಲ. ನೋಡಿದ್ರೆ 14 ಆತರ ಹೋಗಿದ್ದು ಸ್ವಲ್ಪ ಅನ್ಸ್ತು, ಬಟ್ ಆದ್ರೂ ಒಳ್ಳೆ ಥ್ರಿಲ್ಲಿಂಗ್ ಫಿನಿಶ್ ಇತ್ತು. ಹೌದು, ಫಸ್ಟ್ 2 ಮ್ಯಾಚ್ ಸಾಕಾಗಿತ್ತು. ಎಲ್ಲಾ ಮ್ಯಾಚಸ್ ಲಾಸ್ಟ್ ಬಾಲ್ ವರ್ಗೂ ಬರ್ತಿದೆ ಅಲ್ವಾ. ನಿನ್ನೆ ಒಂದ್ ಬಿಟ್ಟು ನಿನ್ನೆ ಈಸಿ ವಿನ್ ಇತ್ತು. UP ವಾರಿಯರ್ಸ್ ಸ್ಟ್ರಾಂಗ್ ಅನ್ಸ್ತಿಲ್ಲ ಬ್ರೋ. ಅವ್ರ ಹಿಂದಿನ ಸೀಸನ್ ಸ್ಟ್ರಾಂಗ್ ಇಲ್ಲ, ಅದ್ರ ಹಿಂದಿನ ಸೀಸನ್ ಸ್ಟ್ರಾಂಗ್ ಇಲ್ಲ. ಅದ್ರಲ್ಲಿ ಇಷ್ಟ ದಿನ ಚೆನ್ನಾಗಿ ಮಾಡ್ತಿದೆ ದೀಪ್ತಿ ಶರ್ಮಾ. ನಿನ್ನೆ ಅವರು ಪಾರ್ಟಿಗೆ ಬಂದಿಲ್ಲ. ಹೌದು, ಎಕಲ್ಸ್ಟನ್ ಒಬ್ರೇ ಆಡ್ತಿರೋದು ಇವಾಗ. ಅವರು ಮತ್ತೆ ಗಾರ್ಡ್ನರ್ ಬೇರೆ ಟೀಮ್ ಅನ್ಸುತ್ತಲ್ಲ. ಗಾರ್ಡ್ನರ್ ಜಿಜಿ ಏನ್ ಫಾರ್ಮ್ ಗುರು ಅವ್ರದ್ದು, ಯಪ್ಪ. ಒಳ್ಳೆ ಆಲ್ರೌಂಡರ್, ಒಳ್ಳೆ ಕ್ಯಾಪ್ಟನ್. ಈ ಸತಿ ಕ್ಯಾಪ್ಟನ್ಸಿ ಕೊಟ್ಟಿರೋದು ಮೂನಿ ಮಾಡ್ತಿದ್ರು 2 ವರ್ಷ. ಈ ಸತಿ ಕ್ಯಾಪ್ಟನ್ಸಿ ಸಿಕ್ಮೇಲೆ ಎಲ್ಲ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತಂದ್ರೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಬ್ಯಾಟಿಂಗ್ ಅಲ್ಲೂ ಸೂಪರ್, ಬೌಲಿಂಗ್ ಅಲ್ಲೂ ಸೂಪರ್.
ನೋಡೋಣ ಇವತ್ತು ಆದ್ರೆ ಒಂದು ವಿಡಿಯೋ ಮಾಡೋಣ. WPL ಮೇಲೂ ಫಸ್ಟ್ ಇನ್ನಿಂಗ್ಸ್ ಆದ್ರೆ ಆದ್ಮೇಲೆ. ಮಾಡೋಣ. ಚಾಂಪಿಯನ್ಸ್ ಟ್ರೋಫಿ ಮೇಲಂತೂ ಇಂಡಿಯಾ ಮ್ಯಾಚ್ ಮೇಲೆಲ್ಲ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೈನಿಂಗ್ ಆಫ್. ಗುಡ್ ಬೈ.